ಎಲ್ಗೂ ಜೈ ಭೀಮ್. ಸುಮಾರು 20 ದಿವಸದಿಂದ ಬೆಂಗಳೂರು ಮಹಾನಗರದಲ್ಲಿ ಸ್ವಚ್ಛ ಭಾರತ್ ಆಂದೋಲನ ಅಂತೇಳಿ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ಕಸ ಇರೋ ಕಡೆ ಕಸವನ್ನು ಎತ್ತಾದ ಮೇಲೆ ರಂಗೋಲಿ ಹಾಕ್ಬಿಟ್ಟು ಫೋಟೋ ತೆಗೆದುಬಿಟ್ಟು ಫೇಸ್ಬುಕ್ಕಲ್ಲಿ ಬೇರೆ ಕಡೆ ಅಪ್ಲೋಡ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ BBMP ಅವರು. ಸ್ವಚ್ಛ ಭಾರತ್ ಅನ್ನೋದನ್ನು ಪ್ರಾರಂಭ ಮಾಡಿದ್ದೇ ಗಾಡ್ಗೆ ಬಾಬಾ ಮಹಾರಾಜ್ ಅವರು. ಮನೆ ಹತ್ರ ಕಸವನ್ನು ಗೂಡಿಸಿ ಶುದ್ಧವಾಗಿರಬೇಕು, ಶುದ್ಧವಾಗಿದ್ದರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಪ್ರಾರಂಭ ಮಾಡಿದ್ದು ಗಾಡ್ಗೆ ಮಹಾರಾಜ್ ಅವರು. ಅವರು ಮಾಡುವಂಥ ಸೇವೆ ನೋಡಿಕೊಂಡು ಸುಮಾರು ಜನ ಅವರಿಗೆ ಭೂಮಿ ದೇಣಿಗೆ ಕೊಟ್ಟು ಹಣವನ್ನು ಕೊಟ್ಟು ಇದೆಲ್ಲ ಕೊಟ್ಟಾದ ಮೇಲೆ ಅವರು ಪ್ರತಿ ಜಿಲ್ಲೆ ಮತ್ತು ತಾಲೂಕಲ್ಲೂ ಕೂಡ ಅನಾಥಾಶ್ರಮ, ಏನು ರುದ್ರಾಶ್ರಮ, ಶಾಲೆ ಈ ಥರ ಎಲ್ಲವನ್ನು ಕಟ್ಟಿ ಪ್ರಾರಂಭ ಮಾಡಿದ್ರು. ಇವರು ಮಾಡುವಂಥ ಕೆಲಸವನ್ನು ನೋಡಿ, ಅಂದರೆ ಗಾಡ್ಗೆ ಮಹಾರಾಜರು ಮಾಡುವಂಥ ಕೆಲಸವನ್ನು ನೋಡಿ ಆಗಿನ ಕಾಂಗ್ರೆಸ್ಸು ನಾಯಕರಾದಂಥ ಶ್ರೀಮಾನ್ ಮಹಾತ್ಮ ಗಾಂಧೀಜಿ ಅವರು ಅವ್ರ ಹತ್ರ ಬಂದು ಮಾತಾಡಿ, ನೀವು ಮಾಡುವಂಥ ಕೆಲಸ ನನಗೆ ಪ್ರೇರಣೆ ಆಗ್ತಾಯಿದೆ, ನಾನು ನಿಮ್ಮ ಥರ ಸೇವೆ ಮಾಡಬೇಕು, ನಿಮ್ಮ ಥರ ಸ್ವಚ್ಛತೆ ಕೆಲಸ ಮಾಡಬೇಕು ಅಂಥೇಳಿ ಕೇಳ್ಕೊತಾರೆ. ಅದಕ್ಕೊಂದು ಕಾರಣ ಇದೆ. ಏನು ಕಾರಣ ಅಂದರೆ 1932ರಲ್ಲಿ ಪೂನಾ ಒಪ್ಪಂದದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷ, ಅಂದರೆ ಡಬಲ್ ವೋಟು ಅಂತ ಕೇಳಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ವಿಶೇಷ ಚುನಾಯಿತಿ ಅಂತ ಕೇಳಿರ್ತಾರೆ. ಆವಾಗ ಗಾಂಧೀಜಿಯವರು ವಿರೋಧ ಮಾಡಿ ಆವತ್ತು 2 ಮತ ಕೊಡೋಕ್ಕಾಗಲ್ಲ, 1 ಮತ ಕೊಡ್ತೀವಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಸಮಾಜಕ್ಕೆ ಮೋಸ ಮಾಡ್ತಾರೆ ಗಾಂಧೀಜಿಯವರು. ನಂತರ ಏನಾಗುತ್ತೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೃಢ ನಿರ್ಧಾರ ತೆಗೆದುಕೊಂಡು 1935ರಲ್ಲಿ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಆದರೆ ಹಿಂದುವಾಗಿ ಸಾಯಲಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಘೋಷಣೆ ಮಾಡ್ತಾರೆ. 1936ರಲ್ಲಿ LPG ಅಂತೇಳಿ ಪಾರ್ಟಿ ಕಟ್ತಾರೆ. ಆ ಪಾರ್ಟಿ ಕಟ್ಟಾದ ಮೇಲೆ ಅವರು ಗೆದ್ದು ಅಸೆಂಬ್ಲಿಗೆ ಹೋಗ್ತಾರೆ. ಆಮೇಲೆ ಅವ್ರು ಹೇಳ್ತಾರೆ, ನಾನು ಜನರನ್ನ ಪರಿವರ್ತನೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನರನ್ನ ಯಾವತ್ತೂ ಹೆಚ್ಚೆಚ್ಚು ಬದಲಾವಣೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೋ ಆಗ ಗಾಂಧೀಜಿ ಏನು ಮಾಡ್ತಾರೆ, ಈ ಜನ ಅಂಬೇಡ್ಕರ್ ಅವ್ರ ಜೊತೆ ಹೋಗಬಾರ್ದು, ನನ್ನ ಜೊತೆ ಬರಬೇಕಾದ್ರೆ ನಾನೇನು ಮಾಡಬೇಕು ಅಂಥೇಳಿ ಆವತ್ತಿಂದನೇ ದಲಿತ ಕೇರಿಗಳಲ್ಲಿ ಹೋಗ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ಕಸ ಗುಡಿಸೋ ಕೆಲಸ ಮಾಡ್ತಾರೆ. ಕಸ ಗುಡಿಸೋ ಕೆಲಸ ಹೆಂಗೆ ಮಾಡ್ತಾರಂದರೆ, ಒಂದು ಅರ್ಧಂಬರ್ಧಂ ಇರುವಂಥ ಪಂಚೆ, ಒಂದು ತುಂಡು ಬಟ್ಟೆ ಹಾಕ್ಕೊಂಡು, ಒಂದು ಕನ್ನಡಕ ಹಾಕ್ಕೊಂಡು ಪೊರಕೆ ತಗೊಂಡು ಕಸ ಗುಡಿಸುವಂಥ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ಶೋಷಿತ ಸಮುದಾಯ ಏನು ಮಾಡ್ತಾರಂದರೆ, ಇಂಥ ಮಹಾತ್ಮರೇ ಕಸ ಗುಡಿಸ್ತಾ ಇದ್ದಾರೆ, ನಾವು ಯಾಕೆ ಕಸ ಗುಡಿಸ್ಬಾರ್ದು ಅನ್ನೋದನ್ನ ಅಲ್ಲಿಂದ ಪ್ರಾರಂಭ ಆಗುತ್ತೆ. ನಂತರ ನಾನು ಹಿಂದುವಾಗಿ ಹುಟ್ಟಿದ್ದೇನೆ, ಹಿಂದುವಾಗಿ ಸಾಯಲಾರೆ ಅಂತೇಳಿ ಅಂಬೇಡ್ಕರ್ ಸಾಹೇಬರು ಏನು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಶೋಷಿತ ಸಮುದಾಯವನ್ನು ದೇವಸ್ಥಾನಕ್ಕೆ ಸೇರಿಸಿ ಇರುವಂಥ ಸಂದರ್ಭದಲ್ಲಿ ಶೋಷಿತ ಸಮುದಾಯ ವಾಸ ಮಾಡುವಂಥ ಜಾಗದಲ್ಲಿ ಹೋಗ್ಬಿಟ್ಟು ರಾಮ ಮಂದಿರಗಳನ್ನು ಕಟ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರು? ಗಾಂಧೀಜಿಯವರು. ರಾಮ ಮಂದಿರಗಳನ್ನು ಕಟ್ಸೋ ಜೊತೆಗೆ ಭಜನೆ ಮಾಡೋದು ಕೂಡ ಕಲಿಸ್ತಾರೆ. ರಾಮ 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 ಅಂತೇಳಿ ಭಜನೆ ಮಾಡೋದು ಕಲಿಸ್ತಾರೆ. ಆದರೆ ಅವ್ರನ್ನ ಬೇರೆ ದೇವಸ್ಥಾನಕ್ಕೆ ಎಲ್ಲೂ ಸೇರಿಸಲ್ಲ. ನೀವಿರೋಂಥ ದೇವಸ್ಥಾನಗಳ ರಾಮ ಭಜನೆ ಮಾಡಿಕೊಂಡು ಇಲ್ಲೇ ಇರಿ. ನೀವೇನಾದರೂ ಅಂಬೇಡ್ಕರ್ ಸಾಹೇಬ್ರ ಜೊತೆ ಹೋಗ್ಬಿಟ್ರೆ ನಮ್ಮ ಧರ್ಮ ಚಿತ್ರಣ ಆಗ್ಬಿಡುತ್ತೆ, ನೀವು ಹೋಗೋದು ಬೇಡ ಅಂಥೇಳಿ ಹಿಂದೂ ಧರ್ಮಕ್ಕಾಗಿ ಅವರು ಹಂಗೆ ಪ್ರಾರಂಭ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಒಳ್ಳೆ ಕೆಲಸ, ಅದರ ವಿರುದ್ಧವಾಗಿ ಗಾಂಧೀಜಿ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ನಾಯಕರಾದಂಥ ಗಾಂಧೀಜಿಯವರು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮವರೇ ಅದೇ ಕಾಂಗ್ರೆಸ್ ಪಕ್ಷ ನಮಗೆ ಮೋಸ ಮಾಡಿರೋ ಪಕ್ಷ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿರುವ ಕಾಂಗ್ರೆಸ್ಸು ಆವತ್ತು ಸಂಘ ಇತ್ತು, ಇವತ್ತು ಪಾರ್ಟಿಯಾಗಿದೆ. ಇವತ್ತು ಕೂಡ ನಮ್ಮವರು ಎಷ್ಟೋ ಜನ ಮನೆಯಲ್ಲಿ ಭೀಮವಾದ ಅಂತಾರೆ, ಹೊರಗಡೆ ಬಂದರೆ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತಾರೆ. ಒಂದು ಪಕ್ಷ ಹೇಳಬೇಕಾದ್ರೆ ಹೊರಗಡೆ ಭೀಮವಾದ, ಮನೆಯಲ್ಲಿ ಕೋಮುವಾದ, ಈ ರೀತಿ ಮಾಡಿಕೊಂಡು ಜನರನ್ನು ಯಾಮಾರಿಸಿಕೊಂಡು ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿದ್ದು ಕೂಡ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗಳು ಕೂಡ ಮೋಸ ಮಾಡ್ತಾ, ಈ ಸಮಾಜಕ್ಕೆ ಕೂಡ ಮೋಸ ಮಾಡ್ತಾ ಗಾಂಧೀಜಿ ಜೊತೆ ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧೀಜಿ ಅವರು ಇಬ್ಬರ ಐಡಿಯಾಲಜಿಯಲ್ಲಿ ಇವತ್ತು ನಮ್ಮ ಶೋಷಿತ ಸಮುದಾಯದ ನಾಯಕರು ಹೋಗ್ತಾ ಇರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಈ ಸಮಾಜವನ್ನು ಸರ್ವನಾಶ ಮಾಡೋಕ್ಕೆ ಇವರು ಸಿದ್ಧರಾಗಿದ್ದಾರೆ ಅಂತ ಹೇಳ್ತಾ, ಆಮೇಲೆ ಸ್ವಚ್ಛ ಭಾರತ್ ಅನ್ನೋದನ್ನು ಮಾಡಬೇಕಾಗಿರೋದು ಯಾರ ಹೆಸರಲ್ಲಿ ಅಂದರೆ ಗಾಡ್ಗೆ ಮಹಾರಾಜ್ ಅವರ ಹೆಸರಲ್ಲಿ ಮಾಡಬೇಕಾಯ್ತು. ಆದರೆ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಗಾಂಧೀಜಿ ಹೆಸರಲ್ಲಿ ಮಾಡ್ತಾಯಿದ್ದಾರೆ. ಯಾಕೆ ಗಾಂಧೀಜಿ ಹೆಸರಲ್ಲಿ ಮಾಡ್ತಾರೆ ಅಂದರೆ, ಗಾಡ್ಗೆ ಮಹಾರಾಜರವರು ಧೋಬಿ ಸಮಾಜದವರು ಅವ್ರು ಎಲ್ಲಿ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಅವ್ರ ಹೆಸರನ್ನೇ ಆಚೆಗೆ ತಂದಿಲ್ಲ ಇಲ್ಲಿ ತನಕ. ಅವರು ಮಾಡಿರುವಂಥ ಶಾಲೆ, ಕಾಲೇಜು, ಮಠಗಳು ಮತ್ತು ಲೈಬ್ರರಿಗಳು
ಮತ್ತು ಉನ್ನತ ಏನು ಸಮಾಜಕ್ಕೇನು ಬೇಕೋ ಸಮಾಜ ಕಲ್ಯಾಣವನ್ನು ಮಾಡಿರುವಂಥ ಗಾಡ್ಗೆ ಮಹಾರಾಜರು ಸ್ವಚ್ಛ ಭಾರತದ ಮಿಷನನ್ನು ಸ್ಟಾರ್ಟ್ ಮಾಡಿದಂಥ ಮಹಾರಾಜರ ಹೆಸರು ಎಲ್ಲಿ ಹೊರಗಡೆ ಬಂದ್ಬಿಡುತ್ತಂತೇಳಿ ಗಾಂಧೀಜಿ ಹೆಸರನ್ನು ಹೊರಗಡೆ ತಂದು ಸ್ವಚ್ಛ ಭಾರತ ದಿನ ಗಾಂಧೀಜಿ ಹೆಸರು ಹೇಳ್ಕೊಂಡು ಮಾಡೋದು ಇದು ತಪ್ಪು. ನರೇಂದ್ರ ಮೋದಿಯವರೇ, ಸಿದ್ದರಾಮಯ್ಯ ಅವರೇ, ನೀವೇನಾದರೂ ಶೂದ್ರರು ಏನಾದರೂ ಅಂದ್ಕೊಂಡಿದ್ರೆ ನೀವು ನಿಮ್ಮ ಕೆಲಸ ಏನಂದರೆ ಗಾಡ್ಗೆ ಮಹಾರಾಜರವರ ಫೋಟೋ ಇಟ್ಟು ಸ್ವಚ್ಛ ಭಾರತ್ ಆಂದೋಲನವನ್ನು ಮಾಡಬೇಕೆ ಹೊತ್ತು ಗಾಂಧೀಜಿಯವರಲ್ಲ. ಗಾಂಧೀಜಿಯವರು ಬಂದಿದ್ದು ಏನು ಶೋಷಿತ ಸಮುದಾಯವನ್ನು ಕಕ್ಕಸ್ಸು ಎತ್ತಕ್ಕೆ, ಕಸ ಗೂಡ್ಸೋಕ್ಕೆ, ಈ ಕೆಲಸ ಸೀಮಿತ ಮಾಡೋಕ್ಕೆ ಬಂದಿದ್ದಾರೆ ಹೊತ್ತು ಬೇರೆ ಅಭಿವೃದ್ಧಿ ಮಾಡೋಕ್ಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಜನರನ್ನು ಪರಿವರ್ತನೆ ಮಾಡೋಕ್ಕೆ ಬಂದಿದ್ದು. ಗಾಡ್ಗೆ ಮಹಾರಾಜರವರು ಈ ಜನರನ್ನು ವಿದ್ಯಾಭ್ಯಾಸ ಕೊಡಬೇಕು, ಇವರಿಗೆ ಒಳ್ಳೆಯ ಸ್ಥಾನಮಾನ ಕೊಡಬೇಕಂತೇಳಿ ಹಾಸ್ಟೆಲ್ಲು ಶಾಲೆ ಎಲ್ಲ ಕಟ್ಸ್ಕೊಟ್ರು. ಇದರಲ್ಲಿ ನೋಡಿದ್ರೆ ನನಗೆ ತುಂಬ ಒಳ್ಳೆಯ ಕೆಲಸ ಮಾಡಿರೋ ವ್ಯಕ್ತಿ ಯಾರಂತ ಹೇಳಿದ್ರೆ ಗಾಡ್ಗೆ ಬಾಬಾ ಮಹಾರಾಜರವರು. ಧೋಬಿ ಸಮುದಾಯದವರು. ಅವರು ಎಲ್ಲ ಬಟ್ಟೆಗಳನ್ನು ಕೊಳೆ ತೊಳೆಯೋದಲ್ಲ, ಸಮಾಜದಲ್ಲಿ ಮನಸ್ಸಲ್ಲಿ ತುಂಬಿಕೊಂಡಿರುವಂಥ, ತಲೆಯಲ್ಲಿ ತುಂಬಿಕೊಂಡಿರುವಂಥ ಕೊಳೆಯನ್ನು ತೊಳೆಯಕ್ಕೆ ಬಂದಿರುವಂಥ ಮಹಾನ್ ಪುರುಷ, ಒಬ್ಬ ಸಂತ ಗಾಡ್ಗೆ ಮಹಾರಾಜರವರ ಸ್ವಚ್ಛ ಭಾರತ್ ದಿನ ಅಂತೇಳಿ ಅವರ ಹೆಸರಲ್ಲಿ ಮಾಡಬೇಕಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ಮತ್ತು ಕಿವಿ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಶಿರಾಮ್.